ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಉಸಿರಿರುವಾಗ ಹೊಡೆದೋಡಿಸಿದ ಕಾಗೆಯನ್ನು ಕೂಡ ಉಸಿರು ನಿಂತ ಮೇಲೆ ಕಾಯಬೇಕಾಗುತ್ತೆ. ಯೋಗದಲ್ಲಿ ಏನಿರ್ತದೆಯೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀಕೃಷ್ಣ ಸ್ವತಃ ತಾನೇ ಪರಮಾತ್ಮನಾಗಿದ್ರು, ಮಹಾಭಾರತದಲ್ಲಿ ಸಾರಥಿಯಾಗಿದ್ದನು. ನಿಲ್ಲಲು ಕಲಿಸಿದ ನಮ್ಮ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನಮ್ಮ ಕರ್ತವ್ಯ. ಇಲ್ಲಿ ನಮಗ್ ನಾವೇ ಅಲ್ಲ, ಯಾರಿಗೆ ಯಾರೂ ಇಲ್ಲ. ಇರುಳು ಬಂದರೆ ನೆರಳು ಕೂಡ ಜೊತೆಗಿರೋದಿಲ್ಲ. ಹೊಲಿಗೆ ಸರಿಯಿದ್ರೆ ಬಟ್ಟೆ ಸುಂದರ, ನಾಲಿಗೆ ಸರಿಯಿದ್ರೆ ಬದುಕು ಸುಂದರ. ಆದಾಯ ಪಾದರಕ್ಷೆ ಇದ್ದಂಗೆ, ಚಿಕ್ಕದಾದ್ರೆ ಕಚ್ಚುತ್ತೆ, ದೊಡ್ಡದಾದ್ರೆ ಹೆಜ್ಜೆ ತಪ್ಪುತ್ತೆ. ಯಾರಿಂದಲಾದ್ರೂ ದೂರ ಆಗ್ಬೇಕು ಅಂತ ಅಂದ್ಕೊಂಡ್ರೆ ಜಗಳವಾಡಿ ದೂರ ಆಗ್ಬೇಡಿ, ಮೌನವಾಗಿ ದೂರವಿದ್ದು ಬಿಡಿ. ತಿಳಿಯದ ಮೌನದ ಹಿಂದೆ ಸಾವಿರಾರು ಅರ್ಥವಿರುತ್ತೆ. ಸಂಬಂಧಗಳು ರಕ್ತದಿಂದ ಬೆಸೆದಿರೋದಿಲ್ಲ, ನಂಬಿಕೆಯಿಂದ ಬೆಸೆದಿರೋದು. ನಂಬಿಕೆ ಇದ್ದರೆ ಬೇರೆಯವರು ನಮ್ಮವರಾಗ್ತಾರೆ, ನಂಬಿಕೆ ಇಲ್ಲದಿದ್ರೆ ನಮ್ಮವರೇ ಬೇರೆಯವರಾಗ್ತಾರೆ. ನಾವೆಷ್ಟು ಓದಿದ್ದೀವಿ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನ ಕಲಿಸಿದೆ ಎಂಬುದು ಬಹಳ ಮುಖ್ಯ. ನಮ್ಮಿಂದ ಸಹಾಯ ಪಡೆದವರಿಗೆ ನಮ್ಮ ಬಗ್ಗೆ ಕೃತಜ್ಞತೆ ಇರ್ತದೆಯೋ ಇಲ್ಲವೋ ನಮಗ್ ಬೇಡ. ನಮಗೆ ಸಹಾಯ ಮಾಡಲು ಶಕ್ತಿ ನೀಡಿದ ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ನಿಮಗೆ ಗೊತ್ತಿಲ್ಲವೆಂದ ಮಾತ್ರಕ್ಕೆ ಅದು ಇಲ್ಲವೆಂದಲ್ಲ. ಹೀಗಾಗಿ ಇತರರೊಂದಿಗೆ ಪ್ರೀತಿಯಿಂದ ವ್ಯವಹರಿಸಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.